ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೂ ಸ್ಟಾರ್ಟ್ ಮಾಡಿ ಓಪನ್ ಅವರ್ ಆಗಲಿಲ್ಲ. ಮೈನಾ ಆಗಲೇ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ನಾವು ಬ್ಯಾಂಗ್ಳೂರಿಂದ ಅನೇಕ ಸಾರಿ ನಾವು ತಮಿಳ್ನಾಡಿಗೆ ಹೋಗಿದ್ದೀವಿ. ಆದರೆ ಹೊಸೂರಿಗೆ ಹೋಗುವಾಗ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಒಂದು ಬೆಟ್ಟದ ಮೇಲೆ. ಎಷ್ಟು ಸಲ ನಾವು ನೋಡ್ಕೊಂಡು ಹೋಗ್ತೀವಿ, ಆದರೆ ಆ ದೇವಸ್ಥಾನಕ್ಕೆ ಯಾವತ್ತೂ ವಿಸಿಟ್ ಮಾಡಿಲ್ಲ. ಅದು ಬಂದು ಚಂದ್ರಚೂಡೇಶ್ವರ ದೇವಾಲಯ, ತುಂಬ ಫೇಮಸ್ ಟೆಂಪಲ್ ಅದು ಸಹ. ಸೊ ಇವತ್ತು ಫಸ್ಟು ನಾವು ಆ ದೇವಸ್ಥಾನ ಕವರ್ ಮಾಡಿಕೊಂಡು ಮುಂದೆ ಪ್ರೊಸೀಡ್ ಆಗ್ತೀವಿ. In 200 meters, turn left. ಫ್ರೆಂಡ್ಸ್, ಚಂದ್ರಚೂಡೇಶ್ವರ ದೇವಾಲಯ ರೀಚ್ ಆದ್ವಿ. ಇದು ಬ್ಯಾಂಗ್ಳೂರಿಂದ ತುಂಬ ಹತ್ತಿರ, ಅಂದರೆ ಬ್ಯಾಂಗ್ಳೂರು ಸಿಟಿಯಿಂದ ಜಸ್ಟ್ 50 ಕಿಲೋಮೀಟರ್ಸ್ ಅಷ್ಟೇ ಟೆಂಪಲ್ ಇರೋದು. ಹೊಸೂರು ಹೈವೇ, ಹೊಸೂರು ಟಚ್ ಆಗಿದ ತಕ್ಷಣವೇ ರೈಟ್ ಸೈಡಲ್ಲೇ ಒಂದು ಸ್ಮಾಲ್ ಡಿವಿಯೇಷನ್ ಇದೆ. ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಬಂದರೆ ಈ ದೇವಸ್ಥಾನ. ಇದು ಒಂದು ಪುಟ್ಟ ಬೆಟ್ಟದ ಮೇಲೆ ಇರೋದು. ಸೊ ಬೆಟ್ಟದ ಮೇಲೆ ಸ್ಟೆಪ್ಸ್ ಸಹ ಇದೆ, ಹತ್ತೋದಕ್ಕೆ ಅರೌಂಡ್ 300 ಸ್ಟೆಪ್ಸ್ ಇದೆಯಂತೆ. ಇಲ್ಲ ಅಂದರೆ ನಾವು ಕಾರಲ್ಲಿ ಬರ್ಬೋದು. ಕಾರಲ್ಲಿ ಬಂದರೆ ಒಂದು 1/2 ಕಿಲೋಮೀಟರ್ ಮೇಲೆ ಬಂದಿದ್ದೀವಿ. ಸೊ ಅಲ್ಲಿಂದ ಬಂದರೆ ಸ್ಟೆಪ್ಸ್ ಹತ್ತು ಬರೋದಕ್ಕೆ ಜಾಗ. ಇಲ್ಲಿ ಸ್ಲೋಪ್ ಇದೆ ವೀಲ್ ಚೇರ್ಗೆ, ಬಟ್ ಸ್ಲೋಪ್ ತುಂಬ ಸ್ಟೀಪ್ ಆಗಿದೆ, ಸ್ವಲ್ಪ ಕಷ್ಟ ಆಯಿತು. ಏನು ನೋಡ್ತಿದ್ಯಾ ಮೈನಾ? ಏನ ಡ್ಯಾಡಿ ಹೇಳಿದ್ ಹೆಂಗಿದೆ ಗೋಪುರ ನೋಡಿ ಹೇಗಿದೆ ಅಂತ ನೋಡ್ತಾ ಇದೀಯ ಅಲ್ವಾ? ಕಾಶಿ ವಿಶ್ವನಾಥ ದೇವಾಲಯ. ತುಂಬ ಕ್ರೌಡ್ ಇದ್ದರೆ ಆ ಕಡೆಯಿಂದ ದರ್ಶನಕ್ಕೆ ಬಿಡ್ತಾರೆ, ಅದು ಕ್ರೌಡ್ ಇಲ್ಲ. ಸೊ ಡೈರೆಕ್ಟಾಗಿ ದರ್ಶನ ಮಾಡಿ.
ಫ್ರೆಂಡ್ಸ್, ಚಂದ್ರಚೂಡೇಶ್ವರ ದೇವಾಲಯ ಇದು. ಚಂದ್ರಚೂಡೇಶ್ವರ ಅಂತ ಏನಕ್ಕಾಗಿ ಹೆಸರು ಬಂತು ಅಂತ ಇಲ್ಲಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು. ಚೂಡೇಶ್ವರ ಅಂದರೆ ಶಿವ, ಚಂದ್ರ ನಮಗೆ ತಿಳಿದಿದೆ, ನವಗ್ರಹಗಳಲ್ಲಿ ಚಂದ್ರನಿರೋದು. ಇಲ್ಲಿ ಶಿವನು ಸ್ವಯಂಭೂ ಲಿಂಗ, ಉದ್ಭವ ಮೂರ್ತಿಯಂತೆ, ಹಾಗೂ ಚಂದ್ರನನ್ನು ಅವರ ತಲೆ ಮೇಲೆ ಅಲಂಕರಿಸಿಕೊಂಡಿದ್ದಾರೆ. ಅದರಿಂದನೇ ಇಲ್ಲಿ ಚಂದ್ರಚೂಡೇಶ್ವರ ಅಂತ ಹೆಸರು ಬಂದಿದೆ. ಇದು ತುಂಬ ಫೇಮಸ್ ಟೆಂಪಲ್ಲು. ಪೌರ್ಣಮಿ, ಹುಣ್ಣಿಮೆ, ಅಮಾವಾಸ್ಯೆ ಹಾಗೂ ಕಾರ್ತಿಕ್ ಮಾಸದಲ್ಲಿ ವಿಶೇಷವಾದ ಪೂಜೆಗಳಾಗುತ್ತೆ ಇಲ್ಲಿ. ನಮ್ಮ ಬೆಂಗಳೂರಿಂದ ಸಾಕಷ್ಟು ಜನ ಇಲ್ಲಿ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾರೆ. ಒಳಗಡೆ ಶಿವಲಿಂಗದ ಹೊರಗಡೆ, ಗರ್ಭಗುಡಿ ಹೊರಗಡೆ ಒಂದು ಸುಂದರವಾದ ಷಣ್ಮುಗನ ವಿಗ್ರಹ ಇದೆ. ಬಂದಾಗ ನೋಡಿ, ತುಂಬ ಚೆನ್ನಾಗಿದೆ ಆ ವಿಗ್ರಹ. ಇಲ್ಲಿ ಒಳಗಡೆ ಪಾರ್ವತಿ ದೇವಿಗೆ ಸಪ್ರೇಟ್ ಗುಡಿ ಇದೆ. ಪಾರ್ವತಿ ದೇವಿ ಇಲ್ಲಿ ಹಸಿರಿನ ಬಣ್ಣದಲ್ಲಿದ್ದಾರೆ. ಮರಗತಂಬಲ್ ಅಂತ ತಮಿಳಲ್ಲಿ ಕರೀತಾರೆ, ಅಂದರೆ ಹಸಿರು ಬಣ್ಣ ಉಳ್ಳ ಪಾರ್ವತಿ ದೇವಿ ಅಂತ. ಪ್ರಕೃತಿಯನ್ನು ರಿಸೆಂಬಲ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಫ್ರೆಂಡ್ಸ್, ತುಂಬ ಕ್ರೌಡ್ ಇದ್ದರೆ 100 ರೂಪೀಸ್ ಸ್ಪೆಷಲ್ ಟಿಕೆಟ್ ಸಹ ಅವೈಲಬಲ್ ಇದೆ. ಡೈರೆಕ್ಟಾಗಿ ಬಿಡ್ತಾರಂತೆ. ಮೇಲ್ ಬೆಟ್ಟದಿಂದ ಅರ್ಧ ಹೊಸೂರೇ ಕಾಣುತ್ತೆ ಅಂತ ಹೇಳ್ಬೋದು. ಕಂಪ್ಲೀಟ್ ಸಿಟಿ ವ್ಯೂ ಇದೆ.